ಮೈಸೂರಿನ ಎಚ್ ವಿಶ್ವನಾಥ್ರವರು ನಿನ್ನೆ ಗೌರವಾನ್ವಿತ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಕುರಿತು ಸಿದ್ದರಾಮಯ್ಯನವರು ಹಿಂದುಳಿದವರಿಗೆ ಏನೂ ಮಾಡಿಲ್ಲ ಅಂಥೇಳಿ ವಾಗ್ದಾಳಿ ನಡೆಸಿದ್ದನ್ನ ನಾನು ಮಾಧ್ಯಮದ ಮೂಲಕ ನೋಡಿದ್ದೀನಿ. ಕಳೆದ ವಾರವಷ್ಟೇ ನಾನು ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಹೊಂದ್ತೀನಿ ಅಂತೇಳಿ ಇದೇ ವಿಶ್ವನಾಥ್ ಅವರು ಹೇಳಿಕೆ ನೀಡಿದರು. ನಾವು ಅವ್ರನ್ನ ಸ್ವಾಗತ ಮಾಡಿದ್ವಿ. ಅವರು ಸಮಾಜಕ್ಕೆ ರಾಜ್ಯಕ್ಕೆ ಏನು ಮಾಡಿದ್ದೀನಿ ಅಂತೇಳಿ ಮೊದಲು ಅವರು ದಾಖಲೆ ಕೊಡಲಿ. ಸಿದ್ದರಾಮಯ್ಯ ಸಾಹೇಬರು ರಾಜ್ಯಕ್ಕೆ ಮತ್ತು ಹಿಂದುಳಿದ ವರ್ಗಕ್ಕೆ ಯಾವ ರೀತಿ ಏನು ಅನುಕೂಲ ಮಾಡಿದ್ದಾರೆ ಅಂತೇಳಿ ನಾವು ದಾಖಲೆ ಸಮೇತ ಕೊಡಲಿಕ್ಕೆ ಸಿದ್ಧ ಇದ್ದೀವಿ ಅಂತೇಳಿ ನಾನು ಈ ಮೂಲಕ ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೇ ವಿಶ್ವನಾಥ್ ಅವ್ರಿಗೆ ಸಹಾಯ ಮಾಡಿದವರು ಒಬ್ಬರೂ ನೆನ್ಕತೆಯಿಲ್ಲ. ಅವರು ಮೊದಲು ಕಾಂಗ್ರೆಸ್ನಲ್ಲಿದ್ದವ್ರನ್ನ ಸಿದ್ದರಾಮಯ್ಯ ಸಾಹೇಬರು ಕೂಡ ಅನಿವಾರ್ಯವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದರು. ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಮೇಲೆ ಇವ್ರನ್ನ MP ಮಾಡಿದ್ರು. MP ಮಾಡಿದ್ದು ಮೂಲ ಕಾರಣ ಮಾನ್ಯ ಸಿದ್ದರಾಮಯ್ಯ ಸಾಹೇಬರನ್ನ ಮರಿಬಾರ್ದು. ಅದಾದ ನಂತರ JDSಗೆ ಹೋಗಿ ಹುಣಸೂರ್ಲಿ ಶಾಸಕರಾದರು. ಅಲ್ಲೂ ಕೂಡ JDS ಬಿಟ್ಟು BJPಗೆ ಹೋದರು. JDSನವರು ಕೂಡ ತೆಗಲಿ ಬೈದರು ಇವರು. ಅದಾದ ನಂತರ BJPಲಿ ಇವರು MLC ಆಗಕ್ಕೆ ಮೂಲ ಕಾರಣ ಮಾನ್ಯ ಯಡಿಯೂರಪ್ಪ ಸಾಹೇಬರು. ಯಡಿಯೂರಪ್ಪನವ್ರನ್ನೂ ಕೂಡ ಹೀನಾಯವಾಗಿ ಕೆಳಮಟ್ಟದಲ್ಲಿ ಬೈದಂಥ ಇದೇ ವಿಶ್ವನಾಥ್ ಅವರು ಯಾರಿಗೂ ಒಳ್ಳೆಯವರಾಗಿದ್ದಾರೆ, ಮೊದಲು ಇವರು ಒಳ್ಳೆಯವರ ಅಂತ ಫಸ್ಟು ತಿಳ್ಕೊಬೇಕಾಗಿದೆ. ಸಮಾಜಕ್ಕೆ ಕುರುಬ ಸಮಾಜಕ್ಕೆ ಸಿದ್ದರಾಮಯ್ಯ ಸಾಹೇಬರು ಏನೂ ಮಾಡಿಲ್ಲ ಅಂತ ಹೇಳೋ ವಿಶ್ವನಾಥ್ ಅವರು ಮೊದಲು ಇವರು ಸುಮಾರು 10 ವರ್ಷಗಳ ಕಾಲ ಸಚಿವರಾಗಿ ಏನು ಕೆಲಸ ಮಾಡಿದ್ದಾರೆ ಅಂತೇಳಿ ಮೊದಲು ಕುರುಬ ಸಮಾಜಕ್ಕೆ ಹೇಳಿ. ಸಿದ್ದರಾಮಯ್ಯ ಸಾಹೇಬರು ಕುರುಬ ಸಮಾಜಕ್ಕೆ ಒಬ್ಬರಿಗೆ ಮುಖ್ಯಮಂತ್ರಿ ಅಲ್ಲ, ರಾಜ್ಯದ ಸರ್ವಧರ್ಮಕ್ಕೂ ಕೂಡ ಮುಖ್ಯಮಂತ್ರಿ ಮತ್ತು ಸರ್ವ ಜಾತಿಯೂ ಕೂಡ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ. ವಿಶೇಷವಾಗಿ ಕುರುಬರಿಗೆ ಹೇಗೆ ಕಾನೂನಿನಲ್ಲಿ ಅನುಕೂಲ ಹೆಚ್ಚು ಮಾಡಲಿಕ್ಕೆ ಸಾಧ್ಯವಾಗುತ್ತು ಅನ್ನೋದನ್ನ ಫಸ್ಟು ವಿಶ್ವನಾಥ್ ಅವರು ಹೇಳಬೇಕಾಗಿದೆ. ಅದೇ ರೀತಿ ಮೊನ್ನೆ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಏನೂ ಅನುಕೂಲ ಮಾಡಿಲ್ಲ, ರಾಜ್ಯ ದಿವಾಳಿಯಾಗಿದೆ, ಸಾಲ ಒರೆಸ್ಬಿಟ್ಟಿದ್ದಾರೆ ಅಂತೇಳಿ ವಾಗ್ದಾಳಿ ನಡೆಸಿದರೆ ನಾನು ಅವ್ರ ಬಗ್ಗೆಯೂ ಕೂಡ ಮಾತಾಡಬೇಕಾಗಿದೆ. ಸುದೀರ್ಘವಾಗಿ 8 ವರ್ಷಗಳ ಕಾಲ ಸಿದ್ದರಾಮಯ್ಯ ಸಾಹೇಬರು ರಾಜ್ಯದಲ್ಲಿ ಆಡಳಿತ ನಡೆಸಿದ್ದ ಹೆಗ್ಗಳಿಕೆ ಸಿದ್ದರಾಮಯ್ಯ ಸಾಹೇಬರು ಸಲ್ಲುತ್ತೆ. ರಾಜ್ಯದ ಅಭಿವೃದ್ಧಿ ಹೊಂದಬೇಕಾದ್ರೆ 25% ಜಾಸ್ತಿ ಸಾಲ ಮಾಡಿಬಿಡು ಅಂತ ಏನು ಕಾನೂನು ಇದೆ ಅನಿಸುತ್ತೆ. ಅದನ್ನು ಮೀರಿಲ್ಲ ಸಿದ್ದರಾಮಯ್ಯ ಸಾಹೇಬರು. ಜನರಿಗೋಸ್ಕರ ಅನುಕೂಲ ಆಗಲಿ ಅಂತ ಹೇಳಿ ರಾಜ್ಯಕ್ಕೋಸ್ಕರ ಸಾಲ ಮಾಡಿರೋದು ಸತ್ಯ. ಕುಮಾರಣ್ಣ, ನೀವು ಕೇಂದ್ರದ ಮಂತ್ರಿಯಾಗಿ, ಕೇಂದ್ರದ ಕೈಗಾರಿಕೆ ಮತ್ತು ಉಕ್ಕು ಮಂತ್ರಿಯಾಗಿ ಎಷ್ಟು ಕಾರ್ಖಾನೆಯನ್ನು ವಿಶೇಷ ಪ್ಯಾಕೇಜ್ದಲ್ಲಿ ತಂದಿದ್ದೀರಾ? ಇದು ಮೊದಲು ಸಾರ್ವಜನಿಕರು ತಿಳಿಸ್ಬೇಕಾಗಿದೆ. ನೀವು ಅಲ್ಲಿ ಮಾತಾಡೋದು ಇಲ್ಲಿ ಮಾತಾಡೋದು ಇದೇ ರೀತಿ ಕಾಲಹರಣ ಮಾಡ್ತಾಯಿದ್ದೀರಾ. ನೀವು ಕೇಂದ್ರ ಸಚಿವರಾದವರು ರಾಜ್ಯದಲ್ಲಿ ಇಷ್ಟು ಜಾಗ ಬೇಕು, ನಾನು ಇಂಥ ಫ್ಯಾಕ್ಟ್ರಿ ಮಾಡ್ತಾಯಿದ್ದೀನಿ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಏನಾರು ಪತ್ರ ಬರೆದಿದ್ದೀರಾ? ರಾಜ್ಯ ಸರ್ಕಾರ ನಾವೇನಾದ್ರು ನಿಮಗೆ ಜಾಗ ಕೊಡಲ್ಲ, ನೀವು ಫ್ಯಾಕ್ಟ್ರಿ ಮಾಡ್ಬೇಕಾರೆ ಕಾರ್ಖಾನೆ ಮಾಡ್ಬೇಕಾರೆ ಅಂತೇಳಿ ನಿಮ್ಗೆ ಇಂಬರ ಕೊಟ್ಟಿದೆಯಾ, ಪತ್ರ ಬರೆದಿದೆಯಾ? ನೀವು ಯಾಕೆ ಈ ರೀತಿ ರಾಜ್ಯ ಸರ್ಕಾರದ ಮೇಲೆ ಗೂಬ ಕೂರಿಸ್ತಿದ್ದೀರಿ ಅಂತೇಳಿ ನಾನು ನಿಮಗೆ ಕೇಳಲಿಕ್ಕೆ ಇಚ್ಛೆಪಡ್ತಾಯಿದ್ದೀನಿ ಕುಮಾರಣ್ಣವರೇ. ಅದೇ ರೀತಿ ಮಾಜಿ ಸಂಸದರಾದ ಶ್ರೀಯುತ ಪ್ರತಾಪ್ ಸಿಂಹರವರು ಕೂಡ ಮೊನ್ನೆ ಮುಸ್ಲಿಮ್ಸ್ ಪರವಾಗಿ ಸಿದ್ದರಾಮಯ್ಯ ಸಾಹೇಬರು ಕೆಲಸ ಮಾಡ್ತಿದ್ದಾರೆ ಅಂತೇಳಿ ಸಾಲ ಮಕ್ಕಳ ಸಮವಸ್ತ್ರ ಬಗ್ಗೆ ಮಾತಾಡಿದ್ದಾರೆ. ಸಿದ್ದರಾಮಯ್ಯ ಸಾಹೇಬರು ಹಿಂದೂಗಳ ಪರಕ್ಕೂ ಮಾತಾಡಿದ್ದಾರೆ. ಜನಿವಾರ ಹಾಕಬೋದು, ರುದ್ರಾಕ್ಷಿ ಹಾಕಬೋದು, ಹಿಜಾಬ್ ಹಾಕಬೋದು ಅಂತೇಳಿ ಹೇಳ್ಕೊಂಡಿದ್ದಾರೆ. ಅದು ಹಿಂದಿಂದೂ ಇತ್ತು, ಅದನ್ನು ರಾಜ್ಯ ಸರ್ಕಾರ ಮುಂದುವರಿಸ್ತಿದೆ. ದಯಮಾಡಿ ಹಿಂದೂ ಮುಸ್ಲಿಮ್ಸ್ ಮಧ್ಯ ಗಲಾಟೆ ತಂದು ಆ ಗಲಾಟೆ ನೋಡಬೇಕು ಅಂತೇಳಿ ನೀವು ಪ್ರಯತ್ನ ಪಡ್ತಿದ್ದೀರಾ ಅಂತೇಳಿ ನಾನು ಪ್ರತಾಪ್ ಸಿಂಹ ಅವರು ಹೇಳಲಿಕ್ಕೆ ಇಚ್ಛಪಡ್ತಿದ್ದೀನಿ. ದಯಮಾಡಿ ರಾಜ್ಯ ಸರ್ಕಾರ ಒಳ್ಳೆ ಆಡಳಿತ ನಡೆಯುತ್ತದೆ. ದಯಮಾಡಿ ಒಳ್ಳೆ ಆಡಳಿತದಿಂದ ನೀವು ಅಕ್ಸೆಪ್ಟ್ ಮಾಡಬೇಕಾ ಹೊರತು ಈ ಥರ ವಿರೋಧ ಮಾಡಿ ಗೊಂದಲ ಸೃಷ್ಟಿಸಿದರೆ ಮುಂದಿನ ಬಾರಿ ನೀವು ಇನ್ನೂ ಕಡಿಮೆ ಸಂಖ್ಯೆಯಲ್ಲಿ ಗೆಲ್ತೀರಾ. ದಯಮಾಡಿ ಕುಮಾರಣ್ಣವ್ರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ, ನೀವು ಪದೇ ಪದೇ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ವಾಗ್ದಾಳಿ ನಡೆಸೋ ನೀವು
19 ಇದ್ದೀರಾ ಈಗ. ಸುಮ್ಮನೆ ಆರೋಪ ಮಾಡ್ತಿದ್ರೆ 19ರಿಂದ ಕೆಳಗೆ ಬರಬೇಕಾಗುತ್ತೆ. ಮೊದಲು ನೀವು ಮತ್ತು BJP ಮತ್ತು JDSನಲ್ಲೇ ಗೊಂದಲ ಇದೆ. JDSನವರು ಕುಮಾರಣ್ಣ ಮುಖ್ಯಮಂತ್ರಿ ಇರಬೇಕು ಅಂತ ಹೇಳ್ತಾರೆ, BJP ಅವರು ವಿಜಯೇಂದ್ರ ಮುಖ್ಯಮಂತ್ರಿ ಇರಬೇಕಂತಾರೆ. ಯಾರು ಮುಖ್ಯಮಂತ್ರಿ ಅಂತ ಫಸ್ಟು ನೀವೇ ಗೊಂದಲ ಆಯ್ತಿಲ್ಲ. ಮತ್ತು ಅದಕ್ಕಿಂತ ಮುಂಚೆ ನೀವಿಬ್ಬರು ಗೆಲ್ಲಿ ಸ್ಪಷ್ಟ ಬಹುಮತ ಬಂದು ನೀವು ಸರ್ಕಾರ ರಚನೆ ಅಷ್ಟು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಸಿದ್ದರಾಮಯ್ಯ ಸಾಹೇಬರು ರಾಜ್ಯದಲ್ಲಿ ಒಳ್ಳೆ ಆಡಳಿತ ಇದ್ದಾರೆ. ಮತ್ತೊಮ್ಮೆ 2028ಕ್ಕೆ ಕಾಂಗ್ರೆಸ್ಸು ಸ್ಪಷ್ಟ ಬಹುಮತ ಬರೋದ್ರಲ್ಲಿ ಸಂಶಯ ಇಲ್ಲ. ನೀವು ಇದೇ ವಿರೋಧ ಪಕ್ಷದಲ್ಲಿ ಇರಬೇಕಾಗುತ್ತೆ. ದಯಮಾಡಿ ಈ ರೀತಿ ಗೊಂದಲ ಸೃಷ್ಟಿ ಅಂತ ಹೇಳಿಕೆ ನೀಡಬೇಡದು ಅಂತೇಳಿ ನಾನು ಈ ಮೂವರು ನಾಯಕರಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ನಮಸ್ಕಾರ. ಮರಡಿಗುಂಡಿ ಪುಟ್ಟಸ್ವಾಮಿ, ಮಾಧ್ಯಮ ವಕ್ತಾರರು, ಮೈಸೂರು ಜಿಲ್ಲಾ ಕಾಂಗ್ರೆಸ್ OBC ವಿಭಾಗ.